jungle. ಗಂಗಾವತಿ ನಗರದ ವಾರ್ಡ್ ನಂಬರ್ 27 HRS ಕಾಲೋನಿಯಲ್ಲಿ ಹಿರೇಜಂತಕಲ್ಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ರಸ್ತೆಯಲ್ಲಿ ಶಾಲಾ ಮಕ್ಕಳು, ಸಾರ್ವಜನಿಕರು ಮತ್ತು ವೃದ್ಧರು ತಿರುಗಾಡುವ ಸಮಯದಲ್ಲಿ ಬೀದಿ ನಾಯಿಗಳು ಶಾಲಾ ಮಕ್ಕಳಿಗೆ, ಸಾರ್ವಜನಿಕರಿಗೆ ಏಕಾಏಕಿಯಾಗಿ ಹಲ್ಲೆ ಮಾಡಿ ಕಚ್ಚಿ ಗಾಯಗೊಳಿಸುವೆ. ಇದರಿಂದ ಶಾಲಾ ಮಕ್ಕಳು, ಸಾರ್ವಜನಿಕರು ಮತ್ತು ವೃದ್ಧರು ಪ್ರಾಣಭಯದಿಂದ ರಸ್ತೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವೇಳೆ ವಾರ್ಡಿನ ಸಾರ್ವಜನಿಕರು ನಮ್ಮ ಎಟಿವಿ ಪ್ರತಿನಿಧಿಯೊಂದಿಗೆ ಮಾತನಾಡಿ ಗಂಗಾವತಿ ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಬೀದಿ ನಾಯಿಗಳನ್ನು ಹಿಡಿಯಬೇಕೆಂದು ಮನವಿ ಮಾಡಿದರು. ಸಂಬಂಧಪಟ್ಟ ಅಧಿಕಾರಿ ನಾಯಿಗಳು ಎಲ್ಲ ತಂದ್ರಿ ಏನು ನಮಗೆ ಭಾಳ ಭಯ ಆಗೈತೆ. ಏನು ಭಯ ಅಂತ. ನಮಸ್ತೆ, ಇದು HRS ಕಾಲೋನಿ 27ನೇ ವಾರ್ಡು. ನನ್ನ ಹೆಸರು ಸೈಯದ್ ಆಸಿಫ್ ಅಂತೇಳಿ. ಇಲ್ಲಿ ನಾಯಿಗಳ ಕಾಟ ತುಂಬ ಹೆಚ್ಚಾಗಿದೆ. ಇದು ದಾರಿ ಬಂದು 9 ಶಾಲೆಗೆ ಓಡಾಡುವಂಥ ದಾರಿ. ಇದು ಸಣ್ಣ ಮಕ್ಕಳು ಅಡ್ಡಾಡ್ತಾರೆ, ದೊಡ್ಡ ಮಕ್ಕಳು ಎಲ್ಲ ಅಡ್ಡಾಡ್ತಾರೆ. ಅಂಬರ್ಗ ನಿನ್ನೆ ಕಡಿದೆ, ಇವತ್ತು ಬೆಳಿಗ್ಗೆ ಒಂದು ಶಾಲೆ ಮಕ್ಕಳಿಗೆ ಕಡಿದಿದೆ. ದಿವಸ 3-4 ಕಡಿತಾನೇ ಇದ್ದಾವೆ ಇವು. ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿ. ನಗರಸಭೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, 4 ದಿವಸ ಆಗಿದೆ. ಇನ್ನೂವರೆಗೂ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಕೇಳಿಲ್ಲ ಇನ್ನೂವರೆಗೂ. ದಯವಿಟ್ಟು ತಮ್ಮಲ್ಲಿ ವಿನಂತಿ ಏನಂದರೆ, ಚಿಕ್ಕ ಮಕ್ಕಳು ಅಡ್ಡಾಡೋದ್ರಿಂದ ತಮ್ಮನ್ನು ಸ್ವಲ್ಪ ಕ್ರಮ ತಗೋಬೇಕನ್ನೋದೇ ವಿನಂತಿ. ಅಂತೇಳಿ HRS ಕಾಲೋನಿ 27ನೇ ವಾರ್ಡ್ನಲ್ಲಿ ಇರ್ತೀವಿ. ಇಲ್ಲಿ ನಾಯಿಗಳ ಕಾಟ ತುಂಬ ಹೆಚ್ಚಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದರ ಬಗ್ಗೆ ಕ್ರಮ ತಗೊಳ್ಳೋದು ವಿನಂತಿ. ಯಾವುದೇ ಕಾರಣಕ್ಕೂ ಇಲ್ಲಿ ಶಾಲೆ ಮಕ್ಕಳು ಜಾಸ್ತಿ ಹೋಗ್ತಾ ಇರ್ತಾರೆ. ಡೈಲಿ 7ರಿಂದ 8 ಶಾಲೆಗಳು ಇದೇ ರೋಡಿಂದ ಅಡ್ಡಾಡ್ತಾ ಇರ್ತಾರೆ. ಬಸ್ಗಳು, ಸಣ್ಣ ಮಕ್ಕಳು ಬೈ ವಾಕ್ ಹೋಗ್ತಾ ಇರ್ತವೆ. ಆ ವಾಕ್ ಹೋಗೋ ಟೈಮ್ನಾಗೆ ನಾಯಿಗಳು ಕಚ್ತವೆ. ಆವಾಗ ಯಾರು ಇರೋಂಗಿಲ್ಲ, ನಾವು ಆ ಟೈಮ್ನಾಗ ಇರೋಂಗಿಲ್ಲ, ಒಳಗಿರಡೆ ಇರ್ತೀವಿ. ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ 4 ದಿನ ಆಯಿತು ಅಪ್ಲಿಕೇಶನ್ ಕೊಟ್ಟು ಇನ್ನೂವರೆಗೆ ಏನು ಕ್ರಮ ತೆಗೆದುಕೊಳ್ಳಿಲ್ಲ. ದಯವಿಟ್ಟು ಕ್ರಮವನ್ನು ತೆಗೆದುಕೊಳ್ಬೇಕಂತ ಮಾತಾಡೋದಲ್ಲಿ. HRS ಕಾಲೋನಿ 27ನೇ ವಾರ್ಡು. ನನ್ನ ಮಗ ನಿಂತಿದ್ದ.